ಹಸಿಮೀನಿನ ಸ್ಟಾಲಿನ 3ನೇ ಆರ್ಡರ್ ತಗೊಂಡಿರೋದು, ನಾನು ಪಡ್ಕೊಂಡಿರೋದು KMFP ಅಂತೇಳಿ. ಏಕಾಏಕಿ ಯಾವುದೇ ತನಿಖೆ ಇಲ್ಲದೆ ನಮಗೆ ನೋಟಿಸನ್ನು ಜಾರಿಗೆ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿಯಿಂದ. ಅದಂದ್ರೆ ಅಲ್ಲ, 3 ದಿನದ ಮೀನು ಮಾರಾಟ ಮಾಡ್ತೇನೆ, 7 ದಿನದ ಮೀನು ಮಾರಾಟ ಮಾಡ್ತೇನೆ, 7 ದಿನದೊಳಗೆ ನಮಗೆ ಇದನ್ನು ಕೊಡುವ ಉತ್ತರವನ್ನು ನೀಡಬೇಕಾಗಿ ಅವರು ಕೇಳಿದ್ದಾರೆ ನಮ್ಮಲ್ಲಿ. ನಾವು ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡ್ಬೇಕಂತ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಆ ತರ ಮಾಡ್ಲಿಲ್ಲ. ನಾನು 4 ತಿಂಗಳಾಯ್ತು ಮೀನು ವ್ಯಾಪಾರ ಶುರು ಮಾಡಿ. 4 ತಿಂಗಳಲ್ಲಿ ಯಾರು ನನಗೊಂದು ಕಂಪ್ಲೇಂಟ್ ಹೇಳಲಿಲ್ಲ. ಮೀನು ಒಳ್ಳೇದಿಲ್ಲ, ರೇಟ್ ಜಾಸ್ತಿ ಆಯ್ತು, ಇದರಲ್ಲಿ ಕೊಟ್ಟಿದ್ದೇನೆ, ಕಮ್ಮಿಯಲ್ಲಿ ಕೊಟ್ಟಿದ್ದೇನೆ. ಯಾವಾಗ ಮೀನಿಗೆ ರೇಟ್ ಇಲ್ಲ ಆದಾಗ ಕಮ್ಮಿಯಲ್ಲಿ ಕೊಟ್ಟಿದ್ದೇನೆ. 1 ಕಿಲೋ 2 ಬಂಗುಡೆಗೆ ಅರ್ಧ ಕಿಲೋ ಬೂತಾಯಿಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಏನು ಇದು ಮಾಡಲಿಲ್ಲ. 5,87,000ಕ್ಕೆ ನಾನು ತಗೊಂಡಿರೋದು. ಆ ತಗೊಂಡು ಅದಕ್ಕೆ 1,04,186 ರೂಪಾಯಿ GST ಕೂಡ ಕಟ್ಟಿದ್ದೇನೆ. ಒಂದು ದಿನಕ್ಕೆ ಅದಕ್ಕೆ ಬಾಡಿಗೆ 7,500 ರೂಪಾಯಿ ಚಿಲ್ಲರೆ ಬೀಳ್ತದೆ. ಅದಲ್ಲದೆ ನಾನು ಏಲಂ ಬಡಕೊಂಡ ಕೂಡಲೇ ಕೇಳಿದ್ದೇನೆ, ಅದನ್ನು ನನಗೆ ಸರಿ ಮಾಡಿ ಕೊಡಬೇಕು, ಮೂಲಭೂತ ಸೌಕರ್ಯ ರೆಡಿ ಮಾಡಿ ಕೊಡಬೇಕು. 1 ವಾರದಲ್ಲಿ ರೆಡಿ ಮಾಡಿ ಕೊಡ್ತಾರೆ ಅಂತ CA ಅವರು ಒಪ್ಪಿಕೊಂಡಿದ್ದಾರೆ. ಇವತ್ತು 4 ತಿಂಗಳಾಯ್ತು. 4 ತಿಂಗಳಲ್ಲಿ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿಲ್ಲ, ಅಲ್ಲಿ ಕ್ರಮ ಕೈಗೊಳ್ಳೇ ಇಲ್ಲ ಅವರು. ಅದರ ಅಡ್ಡೆಯಲ್ಲಿ ಮೊನ್ನೆ ಮೀಟಿಂಗ್ ಆದಾಗ ಒಬ್ಬ ಕೌನ್ಸಿಲರ್, 13 ಜನರಲ್ಲಿ ಒಬ್ಬ ಕೌನ್ಸಿಲರ್ ಮಾತಾಡಿದ್ದಾನಂತೆ, ಅವನಿಗೆ ಕಣ್ಣು ಕಾಣಲಿಲ್ವ ಅಂತ. ಹಾಗಾದ್ರೆ ಈ ಕೌನ್ಸಿಲರ್ ಯಾವುದಕ್ಕೆ ಬೇಕಾಗಿರೋದು? ಜನರಿಗೋಸ್ಕರನ ಪಂಚಾಯತ್ ಒಳ್ಳೇದು ಮಾಡ್ಲಿಕ್ಕೆ ಕೂತಿರೋದು. ನಮಗೆ ಪಾಪದವರಿಗೆ ಅನುಕೂಲ ಆಗಿ ನಿಲ್ಬೇಕಾದ ಹೊರತು ಪಂಚಾಯತಿಗೆ ನಿಲ್ಲುದಾ? ಅಲ್ಲ. ಅಲ್ಲಿ ಬಂದು ನೋಡಿ, ವಿಡಿಯೋದಲ್ಲಿ ನೀವು ನೋಡಿ, ಅಲ್ಲಿ ಇರುವ ಒಂದು ಬಾತ್ರೂಮ್ ಇಲ್ಲ, 10-20 ಜನ ಕೆಲಸದವರಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು? ಬಾತ್ರೂಮಿಗೆ, ಒಂದು ಟಾಯ್ಲೆಟ್ಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಇಲ್ಲದ ಪಕ್ಕದವನ ಅಂಗಡಿಗೆ ಹೋಗ್ಬೇಕು. ಇಷ್ಟು ದುಡ್ಡು ತಗೊಂಡು ಒಂದು ಮೂಲಭೂತ ಸೌಕರ್ಯ ಮಾಡಿಕೊಳ್ಳಿಲ್ಲ. ಅದಲ್ಲದೆ ನಿನ್ನೆ ಮಾಧ್ಯಮಗಳಲ್ಲಿ ಬಂದಿದೆ, ಮೊಬೈಲ್ ಅಲ್ಲಿ ಎಲ್ಲ ಬಂದಿದೆ, ಹುಳ ಹಿಡಿದ ಮೀನು ಕೊಟ್ಟಿದ್ದೇವೆ ಅಂತ. ಒಬ್ಬ ಹೇಳಿದವರು ನನ್ನ ಅಂಗಡಿಗೆ 1 ಸಲ ಆದ್ರೂ ಬಂದ್ರೆ ನಾನು ಒಪ್ಪಿಕೊಳ್ತೇನೆ. ಇಲ್ಲ, ಅದನ್ನು ಟೆಸ್ಟ್ ಮಾಡಿ, ಲ್ಯಾಬ್ ಟೆಸ್ಟ್ ಮಾಡಿ ಅದರದ ರಿಪೋರ್ಟ್ ಕೊಡ್ಲಿ, ನಾನು ಇವತ್ತೇ ಬಂದು ಮಾಡ್ತೇನೆ ಅಂಗಡಿ. ಆ ಅಂಗಡಿಯನ್ನು ನಾನು ಇವತ್ತೇ ಕ್ಲೋಸ್ ಮಾಡ್ತೇನೆ. ಅದಲ್ಲದೆ ಇಷ್ಟು ದುಡ್ಡು ಕಟ್ಟಬೇಕಾದ್ರೆ ನಾನು ಯಾರ ಕೈಯಿಂದಲೂ ಸಾಲ ತೆಗೆದುಕೊಂಡು ಮಾಡಿರೋದು. ಆದ ಕಾರಣ ಈ ಸುಳ್ಳು ಅಪವಾದವನ್ನು ನಮಗೆ ಕ್ಲಿಯರ್ ಆಗಿ ಸಿಕ್ಕಬೇಕು. ಇದರ ಮೇಲೆ ನಾನು ಸಿವಿಲ್ ಕೋರ್ಟ್ಗೆ ಹೋಗ್ತೇನೆ. ಸಿವಿಲ್ ಕೋರ್ಟ್ ಅಂದ್ರೆ ಕೋರ್ಟ್ ಮುಖಾಂತರ ನೋಡ್ತೇನೆ ನಾನು. ಬೇರೆ ಇದು ಬಿಟ್ಟು ಕೊಡುವ ಇದಿಲ್ಲ, ವಿಷಯ ಇಲ್ಲ ನನ್ನಲ್ಲಿ. ಯಾಕಂದ್ರೆ ನಾವು ಕಷ್ಟಪಟ್ಟು ತಕೊಂಡದ್ದು ಈ ಮೀನಿನ ಈ ಎಲ್ಲ ಮಾಡಿದ ದುಡ್ಡನ್ನು ಮೀನಲ್ಲೇ ತಗೊಳ್ಬೇಕು ಹೊರತು ಮನೆಯಲ್ಲಿ ತಂದು ಹಾಕ್ಲಿಕ್ಕೆ ಆಗುದಿಲ್ಲ. ಹೇಳಿದಾರಂತೆ ಮೀನಿನಲ್ಲಿ ಹುಳ ಉಂಟಂತೆ, ಬೇರೆ ಯಾರು ಹೇಳಿದಲ್ಲ, ಕೋಡಿಂಬಳದ ಒಬ್ಬರ ವ್ಯಕ್ತಿ ಹೇಳಿದ್ದು. ಪ್ರೆಸ್ ಮೀಟಿಂಗ್ ಇದರಲ್ಲಿ ಇರುವ ವಾಟ್ಸಪ್ ಅಲ್ಲಿ ಉಂಟು, ನಾನು ಕೊಂಡಂತ ಮೀನಲ್ಲಿ ಹುಳ ಇತ್ತಂತ. ಹಾಗಾದ್ರೆ ಅವರಿಗೆ ಕಣ್ಣು ಕಂಡಿಲ್ಲ ಹುಳ ಇದ್ದ ಮೀನನ್ನು ಹೇಳ್ಬೋದಿತ್ತಲ್ಲ, ಅವತ್ತೇ ಬಂದು. ಇಲ್ಲ ಬೇಡ, ಕಂಪ್ಲೇಂಟ್ ಮಾಡ್ಬೋದಲ್ಲ, ಫುಡ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಯಾರ ಹೆಸರು ನಾನು ಹೇಳುವುದಿಲ್ಲ, ಹೆಸರು ಹೇಳಲಿಕ್ಕೆ ಬಯಸುದಿಲ್ಲ. ಅದೇ ಕೌನ್ಸಿಲರಿಗೆ ಕೂಡ ನಾನು ಹೆಸರು ಹೇಳಲಿಕ್ಕೆ ಬಯಸುದಿಲ್ಲ. ಯಾರಂತೂ ಗೊತ್ತಾಗಿದೆ ನಮಗೆ. ಅಂತ ಇದನ್ನು ಬರಬಾರದು. ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸುವಾಗ ಈ ಮೀನು ಅಲ್ಲಿ ಬಾಕಿ ಆದ್ರೆ ನಾವು ಕಟ್ಟಿದ ದುಡ್ಡು ಕೂಡ ಹೋಯ್ತು. ನಾವು ತರುವ ಮೀನು ಪ್ರತಿ ಒಂದು ಶುಕ್ರವಾರ ಕೂಡ ನಾನು ಮೀನಿಗೆ ಹೋಗ್ತೇನೆ. ಅಲ್ಲಿ ಪಕ್ಕದ ಅಂಗಡಿಯವರಲ್ಲಿ ಕೇಳಿದ್ರೆ ಹೋಗ್ತಾ ರಾಜುನಲ್ಲಿ ಬರುವ ಮೀನು ಡೈಲಿ ಬರ್ತದ ಇಲ್ವ ಅಂತ. ಇದು ಸುಳ್ಳು ಅಪವಾದವನ್ನು ಹೊರಿಸಬಾರದು ಯಾರು ಕೂಡ. ಯಾವ ಪೇಪರ್ನವರಾಗಿರ್ಬೋದು, ಯಾವ ಮಾಧ್ಯಮದವರಾದ್ರೂ ಪಂಚಾಯತಿನವರಿಗೆ ಮೇನ್. ಯಾಕಂದ್ರೆ ಪಂಚಾಯತಿನವರು ಅದನ್ನು ಲ್ಯಾಬ್ ಟೆಸ್ಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡು ನಮಗೆ ಹೇಳ್ಬೇಕಿತ್ತು, ನಮಗೆ ತಂದು ಕೊಡ್ಬೇಕಿತ್ತು. ನೋಡಿ ನೋಟಿಸ್, ಈಗ ಲ್ಯಾಬ್ ಟೆಸ್ಟ್ ಅಲ್ಲಿ ನಿಮ್ದು 3-4 ದಿವಸದ ಮೀನು ಉಳಿದಿದ ಇದಾಗಿದೆ ಅಂತ ಹೇಳಿ ಲ್ಯಾಬ್ ಟೆಸ್ಟ್ ಅಲ್ಲಿ ತೋರಿಸಬೇಕಿತ್ತು. ನೀವೇ ಟೆಸ್ಟ್ ಮಾಡಿ 7 ದಿನದೊಳಗೆ ರಿಪೋರ್ಟ್ ಮಾಡಿ ಲಾಸ್ಟಿಗೆ ಅವರು ಹೇಳ್ತಾರೆ ನಿಮ್ಮ ರಿಪೋರ್ಟ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಉಂಟಾ? ಆದ ಕಾರಣ ಈ ಸುಳ್ಳು ಅಪವಾದವನ್ನು ನಮಗೆ ಪರಿಹಾರ ಸಿಕ್ಬೇಕು. ನಮಗೆ ಬೇರೆ ಯಾವುದು ನನಗೆ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಮಾಧ್ಯಮದವರು ಕೂಡ ಅಷ್ಟೇ ಆ ಸುಳ್ಳು ಅಪವಾದವನ್ನು ಹಾಕುವಾಗ ಅದಕ್ಕಿಂತ ಮುಂಚೆ ನಮಗೆ ಮತ್ತೆ ಹೇಳ್ಬೇಕು. ನೋಟಿಸ್ ಅಲ್ಲಿ ನೋಡಿ, ಇಲ್ಲಿ ಉಂಟು. GST ಎಷ್ಟು ನೋಟಿಸ್ ಕೊಡಿ, ನೀವು ನಿಮ್ಮದು ರೆಕಾರ್ಡ್ ಕೊಡಿ. 1 ವರ್ಷ ಅಂದ್ರೆ 1 ವರ್ಷ ಸಿಗುದಿಲ್ಲ ಸರ್. ಖಾಲಿ 8 ತಿಂಗಳು 9 ತಿಂಗಳು ಮಾತ್ರ ಸಿಗುದು. 3 ತಿಂಗಳು ಮಳೆಗಾಲ ಬರ್ತದೆ. ನಾವು ಅಷ್ಟೇ ಮೆತ್ತಬೇಕು ಆ ಟೈಮ್ನಲ್ಲಿ. ಮೀನಿಲ್ಲ ಆ ಟೈಮ್ನಲ್ಲಿ. ಯಾರು ನಮಗೆ ಮಾತ್ರ ಕಡಬ ಮಾತ್ರ ಅಲ್ಲ, ಇಡೀ ಮಂಗಳೂರಲ್ಲಿ ಮೀನಿಲ್ಲ. ಅದ ಹೊರತು ಯಾವ ಪಟ್ಟಣ ಪಂಚಾಯತಿಯಲ್ಲಿ ಮಾತ್ರ ಇರುವುದು ಯಾವುದು GST ಅಂತ, ಬೇರೆ ಯಾವ ಪಂಚಾಯತಿಯಲ್ಲಿ ಇಲ್ಲ. ವಿಟ್ಲದಲ್ಲಿ ಇದೆ ಪಟ್ಟಣ ಪಂಚಾಯತ್ ಇರುವುದು, ಅಲ್ಲಿ ನೀವು ತನಿಖೆ ಮಾಡಿ ನೋಡಿ, ಅಲ್ಲಿ ಇಲ್ಲ. ಖಾಲಿ ಏಲ ಮಾಡಿದ ದುಡ್ಡನ್ನು ಮಾತ್ರ ಕಟ್ಟಲಿಕ್ಕೆ ಉಂಟಲ್ಲ, ಕೊಡ್ಲಿಲ್ಲ.
ಅದಕ್ಕೆ ನಾನು ಬೇಕಾದ್ರೆ ಇದಕ್ಕೆ ಇದು ಪಟ್ಟಣ ಪಂಚಾಯತ್ನ ಈ ನೋಟಿಸ್ ಕಾನೂನು ಕ್ರಮ ಕೈಗೊಳ್ತೇವೆ, ಹೋರಾಟ ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ. 100ಕ್ಕೂ 100 ಅದು ಮಾಡ್ತೇವೆ ನಾವು. ಇದರಿಂದ ನೋವಾಗಿದೆ, ಯಾಕಂದ್ರೆ ಆ ನೋವು ನಮಗೆ ಮಾತ್ರ ನಮ್ಮ ಮನೆಯವರಿಗೂ ಕೂಡ ಆಗ್ತದೆ. ಈ ಮನೆ ಎಷ್ಟೋ ಸಾಲ ತೆಗೆದು ನಾವು ಮಾಡಿರೋದಿದ್ದಾನೆ ಅಲ್ಲ ಸರಿ, ಆ ಸಾಲದ ದುಡ್ಡನ್ನು ನಾವು ತೆಗೊಳ್ಳಬೇಕು ಬೇಡವ? ಈಗ ಒಂದು ಕೆಜಿ ಮೀನಲ್ಲಿ 20 ರೂಪಾಯಿ ಮಾರ್ಜಿನ್ ಇಟ್ಟು ಮಾಡುದು. ಯಾಕೆ? ಕೆಲಸದವ್ರದ್ದು ಮತ್ತು ಲೇಬರ್ನವ್ರದ್ದು ಇವ್ರದ್ದು ಗಾಡಿದು ಬಾಡಿಗೆ ಮಾತ್ರ 1 ರೂಪಾಯಿ ಲಾಭ ಇಲ್ಲದೆ ನಾನು ಮಾಡ್ತಾ ಇದ್ದೇನೆ. ಯಾವುದು 1 ರೂಪಾಯಿ 350 ರೂಪಾಯಿ ಆ ದೊಡ್ಡ ಬಂಗುಡೆಗೆ ಮಂಗಳೂರಲ್ಲಿ ಅದೇ ರೇಟಿಗೆ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಡೈರೆಕ್ಟ್ ತರುವುದರಿಂದ ಇವರಲ್ಲಿ ಹೇಳಿದ್ದಾರೆ, ನನ್ನಲ್ಲಿ ಹೇಳಿದ್ರು, ನನಗೆ ಗೊತ್ತಿಲ್ಲ, ಅವ್ರು ಬಾಯಿ ಬಿಟ್ಟ ಹೇಳಿ. ಪಟ್ಟಣ ಪಂಚಾಯತ್ ಅವರು ಯಾರು ಹೇಳಲಿಲ್ಲ, 1 ರೂಪಾಯಿದು ಮೀನಿಗೆ ಒಂದು ಕೇಳಿಲ್ಲ, ನನ್ನಲ್ಲಿ ಕೇಳಲಿಲ್ಲ. 4 ತಿಂಗಳು ಇದೆ, ಮೊನ್ನೆ ನಾನು ಹೇಳಿದಲ್ಲ ಪೇಪರ್ ಅಲ್ಲಿ ಹುಳ ಹಿತ್ತಂತ ಹೇಳಿ ವಾಟ್ಸಪ್ ಅಲ್ಲಿ ಉಂಟಂತ, ಅವರು ಮಾತ್ರ ನನ್ನಲ್ಲಿ ಬರಲೇ ಇಲ್ಲ 4 ತಿಂಗಳಲ್ಲಿ. ನಾನು ಓಪನ್ ಮಾಡಿದ ಮೇಲೆ ಅವರ ಹೆಸರು ನಾನು ಬರಬೇಕಾಗಿಲ್ಲ, ಅದು ಉಳಿಯದೇ ಇರುವುದಿಲ್ಲ, ಅದನ್ನು ಕೊಡ್ಲೇಬೇಕು ನಾವು. ಯಾವುದು ರೇಟ್ ಲಿಸ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿ, ಇವತ್ತು 10 ರೂಪಾಯಿ ಕಮ್ಮಿ ಆದ್ರೆ ನಾಳೆ 30 ರೂಪಾಯಿ ಜಾಸ್ತಿ. ರೇಟ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತಲೇ ನಾವು ಹೇಳ್ಬೇಕಷ್ಟೇ. ಹೌದು, ಯಾಕಂದ್ರೆ ಇವತ್ತು 10 ರೂಪಾಯಿ ಕಮ್ಮಿ ಆದ್ರೆ ನಾಳೆ 30 ರೂಪಾಯಿ, ನಾಡಿದ್ದು 50 ರೂಪಾಯಿ ಕಮ್ಮಿ ಆಗ್ಬೋದು. ಅದು ಹಾಕಿದ್ರೆ ಎಂತ ಆಗ್ತದೆ ನೋಡೋದು, ನಾನೊಂದು ರೇಟಿಗೆ ಮಾರುದು, ಅವರೊಂದು ರೇಟಿಗೆ ಮಾರುದು, ಕಾಂಪಿಟೇಷನ್ ಆಗ್ತದೆ ಅಂತ ಹೇಳಿ. ಮತ್ತೆ ಯಾವ ಮಾರ್ಕೆಟ್ ನಲ್ಲಿ ಸಹ ಮೀನಿನ ರೇಟ್ ನೋಡಿ, ಪುತ್ತೂರು, ಮಂಗಳೂರು, ಯಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಮಾರ್ಕೆಟ್ ಅಲ್ಲಿ ಕೂಡ ರೇಟ್ ಇಲ್ಲ. ಮೀನಿನ ಮಾರ್ಕೆಟ್ ನಲ್ಲಿ ಯಾವ ಮಾರ್ಕೆಟ್ ನಲ್ಲಿ ಯಾವತ್ತು ಬಂದು ನೋಡಿ, ಮಂಗಳೂರಿಂದ ಇಲ್ಲಿವರೆಗ ಇಲ್ಲೂ ಇಲ್ಲ. ಎಲ್ಲಿ ಬೇಕಾದ್ರೆ ಅಲ್ಲಿ ಅದು ಒಂದು ಮಾರ್ಕೆಟ್ ಬರುವಂತ ವಿಷಯ ಅದನ್ನು ಒಪ್ಪಿಕೊಳ್ತಾನೆ, ನಾನು ಅದನ್ನು ಹಾಕ್ಲಿಕ್ಕೆ ಸಿದ್ಧವಾಗಿದ್ದೇನೆ. ಸರಿ, ಮಂಗಳೂರಿಂದ ಇಡೀ ಸುಳ್ಯದಾಗ ಎಲ್ಲ ಉಂಟು, ಎಲ್ಲ ಅದು ಈ ಬೋರ್ಡ್ ಹಾಕುವಾಗ ಎಲ್ಲೂ ಇಲ್ಲ. ವಾಟ್ಸಪ್ ಅಲ್ಲಿ ಯಾವ ಮಾರ್ಕೆಟ್ ಎಲ್ಲೂ ಇಲ್ಲ. ಮೀನು ಅಂತ ಹೇಳಿ ರೇಟ್ ಅಂತ ಹೇಳಿ ನಾವು ಹಾಕೋದು ಹೋಗ್ತಾ ಉಂಟು. ಅದು ಬೇರೆ ವಿಷಯ. ಸರಿಯಾಗಿದೆ.